ಲೇ ನೆನ್ನೆಲ್ಲ ಕೆಲಸ ಕೇಳಿದ್ವಿ, ಎಲ್ಲೂ ಕೆಲ್ಸವಿಲ್ಲ ಅಂತ ಹೇಳಿದ್ರು. ಲೇ ನಿಂಗೆ ಏನೇ ಬಂದ್ರೆ ಶಾರದಾ, ನಿಂದೇನೆ ನೀ ಹೊಲ ಐತಲ್ಲೇ, ನಡಿ ನಿಮ್ಮ ಊರಿಗೆ ಹೋಗನಿ. ಊರಿಗೆ ಹೋಗ್ಬಿಟ್ಟು ಸುಮ್ಮನೆ ಅಲ್ಲೇ ನೀ ವ್ಯವಸಾಯ ಮಾಡ್ಕೊಂಡು ಅದೇನೋ ಕೋಟಿ ಮಾಡಬೇಕು ಅಂದಲ್ಲ, ಅಲ್ಲೇ ನೀ ಮಾಡಿದ್ರೇನು ಮಾಡೋಕ್ಕಾಗಕ್ಕಿಲ್ಲ ಅಂತ ಅನ್ಕೊಂಡೆ ನಮ್ಮಿ. ಅಲ್ಲೇ ನೀ ಮಾಡಿದ್ರೆ ಆಯ್ತು. ನನ್ನ ಮಾತು ಕೇಳು, ಇಲ್ಲಿ ಬೀದಿ ಅಲ್ದು ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ನಮಗೆ ತಾನೇ ಯಾರು ಕೆಲಸ ಕೊಟ್ಟೋರು ಹೇಳು ನೀನೇನಿಯ? ನಾವೇನು ದೊಡ್ಡದಾಗ ಏನು ಓದ್ ತೊಳ್ಳಾಕಿದೀವ ರೀ? ಆ ಸಾವುಕಾರ ಅವ್ರಂತಲ್ಲ ನಿಮ್ಮೂರಾಗೆ, ಹಾಂ, ಅವ್ರ ಮನೆಯ ಕೆಲಸ ಐತೆ ಅಂತ ಹೇಳ್ಬಿಟ್ಟು ರಂಗಮ್ಮ ಹೇಳಿದ್ಲು. ಬನ್ನಿ ಹೋಗ್ಬಿಟ್ಟು ಅವ್ರ ಮನೆಗೆ ಏನಿಯ ಕೆಲಸ ಕೇಳೋಣ. ಅಯ್ಯೋ, ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಹೊಲ್ದಾಗೆಲ್ಲ ನಾನು ಅವತ್ತೇ ಹೇಳಿಲ್ವಾ, ಎಲ್ಲರೂ ಆಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಷ್ಟು ಕಿತ ಹೇಳ್ಬೇಕು ಹೇಳಿ, ನಾನು ಎಷ್ಟು ಕಿತ ಹೇಳ್ಬೇಕು? ಲೇ ಆವೈನ ಮನೆಗೆ ನಾವು ಕೆಲ್ಸಕ್ಕೆ ಹೋಗೋದು ಹೆಂಗೆ? ಓ, ಆವೈನ ಮನೆಗೆ ಯಾರು ಕೆಲ್ಸಕ್ಕೆ ಹೋಗ್ತಾರೆ? ನಾನಂತೂ ಬರೋಕಿಲ್ಲ, ಹೋಗು ಆ ಮನೆಯ ಕೆಲಸಕ್ಕೆ. ನೀವು ಬಂದ್ರೆ ಬರೀ, ಬಿಟ್ರೆ ಬಿಡಿ, ನನಗೇನು ಗೊತ್ತಿಲ್ಲ ಅದು ಎಲ್ಲನೂ ರೀ. ನಾವು ನಂಗೆ ಸಾವು ಕದ್ದಿ ಆಗೋದು ಯಾವಾಗ ರೀ? ನಾವು ಬರೀ ಹಿಂಗೇನೆ ನೀ ಕಂಡೋ ವಿಷಯನೇ ನೀ ಮಾತಾಡೋಕೆ ಮುಂದ್ಕಡೆ ನಾವು ಸಾವುಕಾರ ಯಾವಾಗ ಆಗೋದು ಯಾವಾಗ? ನಾವು ಇದು ಮಾಡೋದು ಯಾವಾಗ? ನಿಮ್ಗೆ ಹೇಳಿ ಏನು ಪ್ರಯೋಜನ? ನನ್ನ ಕೆರ ತಗೊಂಡು ನಾನು ನೋಡ್ಕೋಬೇಕು ಬಿಡಿ. ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಸಾವುಕಾರ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲೇನೇ ನೀ ಬಿದ್ದಿರಿ. ನಾನಂತೂ ಹೋಯ್ತೀನಿ. ಲೇ ನೀನು ಏನೇ ಹೇಳು, ನಾನು ಆವೈನ ಮನೆಗೆ ಮಾತ್ರ ಕೆಲ್ಸಕ್ಕೆ ಬರೋಕ್ಕಿಲ್ಲ. ಓ, ನಾವೇನೇ ನೀವು ಒಬ್ರು ಕೆಲಸ ಕೊಟ್ಕೊಂಡಿದ್ವಿ ಅಂತಂದ್ರೆ ಆವೈನ ಮನೆಗೆ ನಾನು ಕೆಲ್ಸಕ್ಕೆ ಬರಬೇಕು ಅಂದ್ರೆ ಆಗಕ್ಕಿಲ್ಲ. ಸರಿ, ನೀನು ಅವ್ರ ಮನೆಗೆ ನೀವು ಕೆಲ್ಸಕ್ಕೆ ಕೇಳು, ನಾನು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಸಿಗ್ತದ ಅಂತ ನೋಡ್ತೀನಿ. ಏನೇ ಮಾಡಿ ಇವತ್ತು ಕೆಲಸ ಹುಡುಕೊಂಡ್ಬಿಟ್ಟು ಬರ್ಬೇಕು ಅಷ್ಟೇ. ನೀ ಕೆಲಸ ಇಲ್ದಿದ್ದಂಗೆ ಬಂದ್ರು ನಾನೇ ಸುಮ್ಕಿರಕ್ಕಿಲ್ಲ. ಸರಿ ಹೇಳೆ, ಆಯ್ತು. ಸರಿ. ಒಳ್ಳೆ ಕರ್ಮ ಆಯ್ತಲ್ಲ. ನಮ್ಮ ಹೊಲ್ದಾಗ ನಾವು ದುಡ್ಕೊಂಡು ತಿನ್ನೋದು ಹೆಂಗೈತೆ? ಇವಳು ಯಾಕೆ ಅವತ್ತು ಕರ್ಕೊಂಬಂದಳು, ತಿರ್ಗ ಅವ್ರ ಊರಿಗೂ ಕರ್ಕೊಂಡು ಹೋಯ್ತಿಲ್ಲ, ಅವ್ರ ಮನೆಗೂ ಕರ್ಕೊಂಡು ಹೋಯ್ತಿಲ್ಲ, ಅವ್ರ ಜಮೀನ್ ತಕ್ಕೂ ಕರ್ಕೊಂಡು ಹೋಯ್ತಿಲ್ಲ, ಏನ್ರಕ್ಕೂ ಕರ್ಕೊಂಡು ಹೋಯ್ತಿಲ್ಲ. ಇದೊಳ್ಳೆ ಪೊಜಿಟಿ ಆಯ್ತಲ್ಲ ನನಗೆ. ಇವಳಿಂದ ಎಲ್ಲೋದ್ರೂ ನೆಮ್ಮದಿಲ್ಲ. ಆ ಸಾವುಕಾರ ಮನೆಗೆ ನಾನು ಹೆಂಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಕುಂತ್ಕೊಳ್ಳೋಕಾಯ್ತದೆ? ಅಯ್ಯಪ್ಪ, ಬೇಡ. ನಾನು ಬೇರೆ ಕಡೆ ಇಲ್ಲ ಕೆಲಸ ನೋಡ್ಕೊತೀನಿ. ಆವೈನ ಮಂತಕ್ಕೆ ಮಾತ್ರ ಹೋಗಿ ಕೆಲಸ ಮಾಡೋಕ್ಕಿಲ್ಲ ನಾನು. ನನ್ನ ತಮ್ಮನೂ ಪೊದ್ದಿ ಮಾಡಿದ ಕೆಲಸಕ್ಕೆ ಹೆಂಗೆಲ್ಲ ನನ್ನ ಜೀವನ ಹಾಳಾಗೋಯ್ತು ಅಂತಂದರೆ ಅದ್ರ ಕತೆ ಏಳಂಗಿಲ್ಲ ಬಿಡಂಗಿಲ್ಲ ನಾನಂತೂ. ಬಿಡು, ನಮ್ಮ ಮನೆ ಬರಹ. ಯೋವಿ ಇದೇನು ಮನೆಯ ಅರಮನೆಯ? ಈ ಅಪ್ಪೇನ ಹಾಲಾಗಿನ 2 ಮಂಚ ಎಲ್ಲ ಹಾಕ್ಬಿಟ್ಟು ಈ ಪಾಟಿ ದೊಡ್ಡದಾಗ ಮಾಡಿಕೊಂಡವನಲ್ಲ. ಇದು ಎಂಥ ರೂಮು? ಗೆಸ್ಟ್ ರೂಮ್ ಅಂತೆ. ಯವ್ವ ಬಿಡವ. ಅಯ್ಯೋ, ಉಯ್ಯಾಲೆ ನೋಡಿ ಎಂಥ ಸಂದಕೈತೆ. ನಮ್ಮ ಮನೆಗೂ ಐತೆ, ಆದರೆ ಇವ್ರ ಮನೆ ಭಾಳ ಅಂದರೆ ಭಾಳ ವಿಶಾಲವಾಗಿ ದೊಡ್ಡದಾಗೈತೆ. ಇಲ್ಲೇನು ಕೆಲಸದವ್ರ ಮನೆ ಕಳಕ ಜಾಗನ ಏನಿದು? ಯಪ್ಪ, ಇದೇ ಹಿಂಗಿರ್ಬೇಕಾರೆ ಇನ್ನು ಅವ್ರ ಸ್ವಂತ ಮನೆ ಇನ್ನು ಆ ಪಾಟಿ ದೊಡ್ಡದಾಗಿರ್ಬೇಡ. ಸಾವುಕಾರು ಥರ ಬೆಳೆದ್ರೆ ನೋಡು, ಹಿಂಗೆ ಬೆಳಿಬೇಕು. ನನ್ನ ಗಂಡು ನಂಗೆ ಮಾತ್ರ ಜೀವನ ಮಾಡಬಾರ್ದು ಹೇಳು. ನನಗೆ ಇಂಥ ಗಂಡಾದರೂ ಸಿಗಬಾರ್ದಾಗಿತ್ತಾ? ನಾನು ಇಂಥವನ್ನಾದರೂ ಮದುವೆ ಮಾಡ್ಕೊಂಬಾರ್ದಾಗಿತ್ತಾ? ಹೋಗಿ ಆ ಲೋಪರ್ ನನ್ನ ಮಗನ ಕಟ್ಕೊಂಡು ನಾನು ಕೂಲಿ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಂಗೆ ಆಯಿತು. ಏನಮ್ಮ, ಕೆಲಸ ಕೇಳ್ಕೊಂಡು ಬಂದಿರೋಳು ನೀನೇನಾ? ನಾನೇನೇ ಕೆಲಸ ಕೇಳ್ಕೊಂಡು ಬಂದಿರೋದು. ಸಾವುಕಾರನ ಹುಡಿಕೊಂಡು ಬಂದೆ, ಕೆಲಸ ಕೇಳಬೇಕಿತ್ತು. ನೋಡಮ್ಮ, ಹಿಂಗಂತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ. ಸುಮ್ಮನೆ ಇಲ್ಲಿ ಯಾಕಮ್ಮ ಕೆಲಸ ಮಾಡ್ತೀಯಾ? ಹೆಣ್ಮಕ್ಳಿಗೆಲ್ಲ ಒಳ್ಳೆ ಜಾಗ ಅಲ್ಲ ಇದು. ನಮ್ಮ ಗೌಡ್ರು ಅವರಂತೂ ಒಂಚೂರು ಸರಿ ಇಲ್ಲ. ಅವಯ್ಯ ಒಂಥರ ಜೋಲ್ ಪಾರ್ಟಿ. ಅಯ್ಯೋ, ಎಂತನಾದ್ರೆ ಏನಂತ ಹೇಳಿ, ನಂಗೆ ತಿಂಗಳ ಸಂದಕ್ಕೆ ದುಡ್ಡು ಕೊಟ್ಬಿಟ್ರೆ ಅಷ್ಟೇ ನೀಯೇ ಸಾಕು. ನಿಮ್ಗಿನ್ ಏನು ಪ್ರಯೋಜನ ಇಲ್ಲ. ನೀವು ಒಪ್ಕೋತೀರ ಕೆಲಸಕ್ಕೆ ಅಂತ ಹೇಳಿದ್ರೆ ಬತ್ತರಿರಿ, ಸಾವುಕಾರ ಬಂದ್ಬಿಟ್ಟು ಮಾತಾಡ್ತಾರೆ. ಸರಿ, ಅದಕ್ಕೆ ನೀ ಕಾಯ್ಕೊಂಡಿವ್ನಿ. ಏನು ಕ್ಯಾಮೆ ಆದ್ರೂ ಮಾಡ್ತೀನಿ. ಸರಿ, ಬತ್ತಾರಲ್ಲ ಅವ್ರ ಹತ್ರನೇ ನೀ ಮಾತಾಡಿ, ಏನು ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು. ಹೊಲದ ಕೆಲಸ ಎಲ್ಲನೂ ಮಾಡ್ತೀಯಾ? ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ. ತಿಂಗಳ ಸಂಬಳ ಸಂದ ಕೊಟ್ಬಿಟ್ರೆ ಸಾಕು. ಸರಿ ಕಣವ, ಆಯಿತು. ಯಾರ್ಲ ಅದು? ಸಾವುಕಾರೆ, ಕೆಲಸ ಬೇಕಂತೆ, ಅದಕ್ಕೆ ಕೆಲಸ ಕೇಳ್ಕೊಂಬಿಟ್ಟು ಬಂದವ್ರೆ. ನಮ್ಮ ಹಳ್ಳಿನವ್ರೇನೆ ಕೆಲಸ ಕೇಳ್ಕೊಂಡು ಬಂದವ್ರೆ. ನಮ್ಮ ಹಳ್ಳಿನಾಗ ನಾನು ನೋಡ್ದಿರೋ ಹುಡುಗಿ ಯಾರಪ್ಪ? ಅದೇ ಸಾವುಕಾರೆ, ಶಾರದಾ ಅಂತ ಹೇಳ್ಬಿಟ್ಟು, ಅದೇ 2ನೇ ಮದುವೆ. ಓಹೋ, ಈಗ ಗೊತ್ತಾಯ್ತು. ಸರಿ. ಏನಮ್ಮ, ಏನು ಕೆಲಸ ಮಾಡ್ತೀಯ ನೀನು? ಸಾವುಕಾರೆ, ನೀವೇನು ಕೆಲಸ ಕೊಟ್ರು ಮಾಡ್ತೀನಿ. ನೀವೇನ ಕೆಲಸ ಹೇಳಿ ಮಾಡ್ತೀನಿ ನಾನಂತೂ. ಹೊಲದ ಕೆಲಸ, ಮನೆ ಕೆಲಸ, ಏನು ಕೆಲಸ ಹೇಳಿದ್ರು ಪರವಾಗಿಲ್ಲ. ಆದರೆ ತಿಂಗಳ ಸಂದಕ್ಕೆ ಮಾತ್ರ ಸಂಬಳ ಕೊಟ್ಬಿಡ್ಬೇಕು, ಸರಿನಾ? ನೋಡಮ್ಮ, ನನ್ನ ಹೆಂಡತಿ ಮನೆಗಿಲ್ಲ. ನನ್ನ ಹೆಂಡತಿ ನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವಳೆ. ನಮಗೂ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಯಂಗ್ಸ್ ಬೇಕಾಗಿತ್ತು. ಮನೆಗೆ ಅಂತ ಹೇಳ್ಬಿಟ್ಟು ಯಾರೂ ಇರಲಿಲ್ಲ. ಅದಕ್ಕೊಬ್ಬರಾದ್ರೂ ಬೇಕಾಗಿತ್ತು. ಹೆಂಗೋ ನೀನು ಬಂದಿದ್ಯಲ್ಲಮ್ಮ, ನಮ್ಮ ಮನೆಯಿಂದ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸನೂ ನೀನೇ ಮಾಡಿಬಿಡಮ್ಮ. ನಾನು ಹೆಂಡ್ತಿನ ಬರೋ ಮಾತೇ ಇಲ್ಲ ಬಿಡು. ನೀನು ಅಷ್ಟೆಲ್ಲ ಮಾಡಿಬಿಟ್ರೆ ಸಾಕು. ನಿನಗೆ ನಾನು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಸಂಬಳ ನೋಡ್ಕೊಂಡು ಕೊಡ್ತೀನಿ ಕಣಮ್ಮ. ಆಯಿತು ಸಾವುಕಾರೆ, ಆಯಿತು, ನೀವು ಹೇಳ್ದಂಗೆ ಆಯಿತು. ನಾನು ಮನೆ ಕೆಲಸ ಎಲ್ಲನೂ ಚೆನ್ನಾಗಿ ಮಾಡ್ತೀನಿ. ದಿನ ನನಗೆ ತಿಂಡಿ, ಅಡುಗೆ, ಹಂಗೇನೆ ಮುದ್ದೆ, ಊಟ ಎಲ್ಲನೂ ಮಾಡಾಕ್ಬೇಕಮ್ಮ, ಸರಿನಾ? ಅಡುಗೆ ಎಲ್ಲ ಚೆನ್ನಾಗಿ ಬರ್ತದೆ ತಾನೇ ನಿನಗೆ? ಓ ಸಾವುಕಾರೆ, ಬೊಂಬಾಟಾಗಿ ಬರ್ತದೆ ಅಡುಗೆ ಮಾಡೋದು ಎಲ್ಲನೂ. ಬೊಂಬಾಟಾಗೆ ನೀ ಮಾಡ್ತೀನಿ. ಏನೋ ಹೋಗ್ಬಿಟ್ಟು ಅಡುಗೆ ಮನೆ ಎಲ್ಲ ತೋರಿಸ್ಬಿಡು. ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳು. ಆಯಿತು ಬುದ್ಧರೆ, ಆಯಿತು. ನೋಡಮ್ಮ, ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಟ್ಟು ಎಲ್ಲ ಕೆಲಸನೂ ಮಾಡಬೇಕಾಗ್ತದೆ, ಸರಿನಾ? ಎಲ್ಲ ಮನೆ ಕೆಲಸನೇ ಹೇಳೋರು ಸಾವುಕಾರು. ಆಯಿತು. ನನಗೇನಂತೆ, ನಾನು ಇವತ್ತಿಂದನೇ ಬೇಕಾದ್ರೆ ಕೆಲಸನ ಶುರು ಮಾಡ್ತೀನಿ. ಪರವಾಗಿಲ್ಲ, ಇವತ್ತಿಂದ ಏನು ಬೇಡ. ಇವತ್ತಾಗಲೇ ಮಧ್ಯಾಹ್ನ ಹೋಗ್ಬಿಟ್ಟೈತೆ, ನಾಳೆಯಿಂದ ಬಂದ್ಬಿಡಿ. ಆಯಿತು ಸಾವುಕಾರೆ, ಆಯಿತು.
ಯಾವ್ದು ಅಕ್ಕಿ ಈ ಸಾವುಕಾರನ ಮನೆ ಕೆಲಸ ಮಾಡಕ್ಕೆಂದ್ರೇನೆ ಯೋಚನೆ ಮಾಡ್ತಾರೆ ಅಂಥದ್ರಾಗೆ ಮನೆ ಕೆಲ್ಸಕ್ಕೂ ಒಪ್ಕೊಂಡ್ಬಿಟ್ಟವಳಲ್ಲ. ಅದು ಅದು ಸಾವುಕಾರೆ ಮನೆ ಕಡೆ ಸ್ವಲ್ಪ ಕಷ್ಟ ಗಿಷ್ಟ ಇರ್ಬೇಕೇನೋ ಅದಕ್ಕೇನೆ ಒಪ್ಕೊಂಡಿರ್ಬೇಕು. ಹುಡುಗಿ ಭಾಳ ಚಂದಕ್ಕೆ ಇತ್ಕಂಡ್ಲಾ. ಹಾ ಸಾವುಕಾರೆ, ಹಾ ಸಾವುಕಾರೆ, ಒಂದು ಕಿತ ಹೋಗ್ಬಿಟ್ಟು ನಿಮ್ಮ ಹೆಂಡ್ತಿನ ತವ್ರ ಮನೆಯಿಂದ ಕರ್ಕೊಂಬರೋದು ಒಳ್ಳೇದು ಅಂತ ಅನ್ನಿಸ್ತೈತೆ. ಏಯ್, ನಿನ್ನ ಕೆಲಸ ಏನಾಯ್ತೋ, ನಿನಗೆ ನಾನು ಏನು ಕೆಲಸ ಕೊಟ್ಟಿದ್ದೀನೋ ಅದನ್ನ ಮಾಡು. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡಕ್ ಬರ್ಬೇಡ ನನ್ನ ಹತ್ರ. ಹೋಗ್, ನಿನ್ ಕೆಲಸ ನೋಡೋಗ್. ತಪ್ಪಾಯ್ತು ಸಾವುಕಾರೆ, ತಪ್ಪಾಯ್ತು. ಎಂಟಿನಂತ ಎಂಟಿ, ಮನೆ ಬಿಟ್ಟು ದುರಂಕಾರವಾಗಿ ಹೋಗಿರೋ ಅವಳು ಎಂಟಿನಾ? ಹೇ, ಅಯ್ಯೋ ಯಪ್ಪ, ಈ ವಯ್ಯನ ಥರ ಜೋಲ್ಪಾಟಿ ನನ್ನ ಮನೆಗೆ ಯಾವಳ ತಾನೇ ಇತ್ತಾಳೆ. ಅದಕ್ಕೇನೆ ಪಾಪ ಅಮ್ಮೋರು ಬಿಟ್ಟು ಹೋಗಿರೋದು. ಅಯ್ಯೋ ಬಿಡು, ಏನು ಮಾಡೋಕ್ಕಾಗಿಲ್ಲ. ಈ ಹುಡುಗಿಗೆ ಇನ್ನೂ ಏನೇನು ಗ್ರಾಚಾರಕ್ಕಾದಾಯ್ತು. ಈ ಹುಡುಗಿನ ಯೋಸ್ ದಿನ ಈ ಅಮ್ಮ ಕೆಲಸ ಮಾಡ್ತಾಳೋ ಏನೋ ಸಾವುಕಾರ ಮನೆಗೆ. ಎರಡು ಅವತಾರಕ್ಕೆ ಒಂದೇ ದಿನಕ್ಕೆ ಕಿಚ್ಕೊಂಡು ಹೊಂಟೋಗ್ಬಿಡ್ತಾಳೆ ಅಷ್ಟೇ. ನೆನೆಯ ಹೆಂಗೋ ಕಣ್ಲಾ, ನನಗೂ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಟ್ಟಲ್ಲ, ಅಷ್ಟೇ ಸಾಕು ಕಣ್ಲಾ ನನಗಂತೂನುವೆ. ಅಯ್ಯೋ ಅಣ್ಣ, ಕಷ್ಟಪಟ್ಟು ದುಡಿಯೋರು ಕೆಲ್ಸಕ್ಕೆ ಏನು ಬೇಕೇನಣ್ಣ? ಶಾನೆ ನಿನಿಯ ಕೆಲಸಗಳೇನು ಬಿದ್ದಿತ್ತವೆ. ಆದರೆ ಏನು ಹೇಳೋಣ, ನಿಮ್ಮ ಎಂಡ್ರು ಆ ಸಾವುಕಾರನ ಮನೆ ಕೆಲ್ಸಕ್ಕೆ ಮಾತ್ರ ಹೋಗ್ಬಾರ್ದಾಗಿತ್ತು. ಮೊದಲೇನೆಯ ಜೋಲ್ ಪಾರ್ಟಿಯ ನನ್ನ ಮಗ ಸುರಿ ಇಲ್ಲ ಪೊಳ್ಳು. ನೀನಂತೂನುವೆ ನೀನು ಎಂಡ್ರನ್ನ ಕಳ್ಸೋಕೆ ಹೋಗ್ಬೇಡ ಕಣಣ್ಣ. ಬೇಕಾದ್ರೆ ಇಲ್ಲೂ ಕರ್ಕೊಂಬಿಟ್ ಬಾ. ಇಲ್ಲೇನೇ ಬೇಕಾರೆ ಎಂಥದೋ ಒಂದು ಕೆಲಸ ಮಾಡಿದ್ರಾಯ್ತು. ಸುಮ್ಮನೆ ಆ ಸಾವುಕಾರನ ಮನೆಗೆ ಹೋದ್ರೆ ನಿಮಗೆ ಗೊತ್ತಲ್ಲ ವೈ ಹಂಗೆ ಅಂತ ಹೇಳ್ಬಿಟ್ಟು. ನಾನು ಯಾಂಡ್ರು ಬೆಂಕಿ ಕಣ್ಲಾ, ಬೆಂಕಿ. ಅಯ್ಯೋ, ಸಾವುಕಾರ ಮನೆಗೆ ಹೋದ್ರು ಅವಳು ಹೆಂಗ್ ಬೇಕು ಹಂಗಿತ್ತಾಳೆ. ಅಪ್ರಂಜಿ ಕಣ್ಲಾ ನಾನು ಯಾಂಡ್ರು, ಅಪ್ರಂಜಿ. ಆದ್ರೂ ಕಣಣ್ಣ, ಆವಯ್ಯ ಅಂತೂ ಸೊರಿನೇ ಇಲ್ವಲ್ಲ. ನೀನು ಸಂಸಾರ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ದೆ ಅಷ್ಟೇನೇನಿಯ. ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಅದ್ರ ಮ್ಯಾಲೆ ನಿನ್ನಿಷ್ಟ ಕಣಣ್ಣ, ನಿನ್ನಿಷ್ಟ ಅಷ್ಟೇನೇನಿಯ. ಹೋಗಂಗಿದ್ರೆ ಕಳ್ಸಂಗಿದ್ರೆ ಕಳ್ಸು, ಇಲ್ವಾ ಬಿಡು. ನಾಳೆಯಿಂದ ಇಲ್ಲೇ ನೀ ಕೆಲ್ಸಕ್ಕೆ ಬಂದ್ಬಿಡು ಕಣಣ್ಣ. ಈ ಅಪ್ಪ ಒಳ್ಳೆ ಸಂದಕ್ಕೆ ದುಡ್ಡು ಕೊಡ್ತಾನೆ, ಕೆಲಸನೂ ಶಾನೆ ಇರಕ್ಕಿಲ್ಲ, ಕಡಿಮೆನೇ ಇರ್ತದೆ. ಸರಿ ಕಣ್ಲ, ನಾಳೆಯಿಂದ ಬಂದ್ಬಿಡ್ತೀನಿ. ಓ ಸರಿ ಕಣಣ್ಣ, ಆಯ್ತು. ಒಂದು ಕಿತ ಯೋಚನೆ ಮಾಡ್ಬಿಟ್ಟು ನೋಡಿ ಕಣಣ್ಣ. ಅದಕ್ಕೆ ನಾ ಊರಿನ ಹೆಂಗಸ್ರೆಲ್ಲ ಇಲ್ಲಿಗೆ ಬೇಕಾದ್ರೆ ಕೆಲ್ಸಕ್ಕೆ ಬಂದ್ಬಿಡ್ತಾರೆ, ಅಲ್ಲೂ ಕೆಲ್ಸಕ್ಕೆ ಹೋಗಕ್ಕಿಲ್ಲ, ಅದಕ್ಕೆ ಹೇಳ್ದೆ. ಸರಿ ಕಣ್ಲಾ. ಮೊದಲೇ ಸಾವುಕಾರ ಸರಿ ಇಲ್ಲ. ನಾನು ಎಂಡ್ರನೇನೋ ಬುಟ್ಟಿಗೆ ಹಾಕೋಬಿಟ್ರೆ ನಾನು ಎಂಡ್ರೇನು ಅಂತೋಳಲ್ಲ, ಬೆಂಕಿ ಇದ್ದಂಗೆ ನಾನು ಹೆಂಡ್ತಿ. ಆದ್ರೂ ದುಡ್ನಾಸೆ ಬೇರೆ ಪಿಸಾಚಿ, ನಾನು ಎಂಡ್ರು ದುಡ್ಡಿನ ಪಿಸಾಚಿ. ಏನಾರ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನನಗೊಂದು ಯೋಚನೆ ಆಗೋಗ್ಬಿಟ್ಟೈತೆ. ಒಂದು ಕಿತ ಶಾದಿತಂಗೆ ಮಾತಾಡ್ತೀನಿ ಇರು, ಏನು ಹೇಳ್ತಾಳೋ ಕೇಳೋಣ. ರೀ, ನನಗಂತೂ ಸಾವುಕಾರ ಮನೆಗೆ ಕೆಲಸ ಸಿಕ್ತು ರೀ. ಬಿಸ್ಲಾಗಿರೋ ಏನು ಕೆಲಸ ಅಲ್ಲ. ಮನೆ ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕೆಲಸ ನೀ ಸಿಕ್ಬಿಟ್ಟೈತ್ರಿ. ಒಳ್ಳೆ ಸಂಬಳ ಕೊಡ್ತಾರಂತೆ ಸಾವುಕಾರು. ಹಂಗೆ ನೀ 3 ಹೊತ್ತು ಊಟ ಫ್ರೀನಂತೆ. ಅಲ್ಲೇ ನೀ ಊಟನೂ ಮಾಡ್ಕೋಬೋದಂತೆ. ಆಮೇಲೆ ವರ್ಷಕ್ಕೆ 2 ಕಿತ ಬಟ್ಟೆ ಕೊಡಿಸ್ತಾರಂತೆ ರೀ. ಒಳ್ಳೆ ಸಂದಕ್ಕಿರೋ ಕೆಲಸ ನೀ ಸಿಕ್ಬಿಡ್ತು ನನಗಂತೂ. ಹಿಂಗೆ ನೀ ದುಡ್ದು ಯಾವ್ದಾನ ಒಂದು ಒಳ್ಳೆ ಬಿಸ್ನೆಸ್ ಶುರು ಮಾಡ್ಕೊಂಡು ಒಳ್ಳೆ ನಾವು ಕೋಟ್ಯಾಧೀಶ್ವರ ಹೋಗ್ಬಿಡ್ಬೇಕು ನೋಡ್ರಿ. ಲೇ ಶಾರದಿ, ಅಲ್ಲಿ ಕೆಲ್ಸಕ್ಕೆ ಹೋಗ್ಲೇಬೇಕೇನೆ ನೀನು. ನನಗೂ ಕೆಲಸ ಸಿಕ್ಕೈತೆ, ನಾನು ಹೋಗತ್ತವೇನೇ ಬರ್ಬೋದಲ್ವಾ? ಅಲ್ಲೇನು ಕೊಯ್ತೀಯ ಸಾವುಕಾರ ಹತ್ರ? ಅಯ್ಯ, ನಿನ್ನ ಸಿಕ್ಕಿರೋ ಕೆಲಸನ ಇಷ್ಟೊಂದು ಸಂಬಳ ಕೊಟ್ಬಿಟ್ಟು ಸಿಕ್ಕಿರೋ ಕೆಲಸ ಬಿಡಕ್ಕಾಯ್ತದ? ಇದೊಳ್ಳೆ ಸಂದಕ್ಕೆ ಹೇಳ್ತೀಯಲ್ಲ ನೀನು. ಅಲ್ಲ, ಊರ್ ಜನ ಎಲ್ಲ ಸರಿ ಇಲ್ಲ ಜೋಲ್ ಪಾರ್ಟಿ ಅಂತ ಹೇಳ್ತಾರಲ್ಲ. ನೀನು ಹೋಗ್ಬಿಟ್ಟು ಆಮೇಕಿಂದ ಯಾಕೆ ಅವನ ಹತ್ರ ಸುಮ್ಮನೆ ನೀನು ಮೊದಲೇ ಗಂಡು ಸುಣ್ಕೊಂಡ್ರೆ ಆಗಕ್ಕಿಲ್ಲ. ಅಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಐತೆ, ಇಲ್ಲ ಅಂತಲ್ಲ. ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಸರಿ ಇದೀನಲ್ಲ. ಒಸಿ ಸುಮ್ಕಿರಿ. ಅಯ್ಯೋ, ಒಳ್ಳೆ ಸಂಬಳ, ಇಂಥ ಸಂಬಳ ಯಾರು ಕೊಡ್ತಾರೆ? ಅದು ತಣ್ಣಗೆ ಒಳಗಡೆ ಕುಂತ್ಕೊಂಡು ಕೆಲಸ ಮಾಡೋದು. ಈಚೆ ಕಡೆ ಬಿಸ್ಲಾಗೆ ಕಳೆ ಕೀಳ ಅದು ಇದು ಅಂತ ಯಾ ಪಟ್ಟಿ ಕಷ್ಟ ಇರ್ತದೆ ಹೇಳಿ ನೀವೇನೇನಿಯ. ಯಾ ಪಟ್ಟಿ ಕೆಲಸ ಇರ್ತದೆ. ಇವಾಗ ಎಂಥದೂ ಇರಕ್ಕಿಲ್ಲ. ಇಲ್ಲಾದ್ರೆ ಪಾತ್ರೆ ತೊಳಿ ಕಸ ಗುಡ್ಸೋಂಥದ್ದು ಹೆಂಗೋ ಇರ್ತದೆ. ನೀವು ಸುಮ್ಕಿರ್ರಿ. ಹಂಗೇನೆ ನಿಮಗೆ ಕೆಲಸ ಸಿಕ್ಕೈತಲ್ಲ, ನಿಮಗೆ ಬಂದು ಸಂಬಳ ದುಡ್ಡು ಎಲ್ಲನೂ ಅಚ್ಚುಕಟ್ಟ ನಾನು ಕೈ ಕೊಟ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿವ್ನಿ. ಎಲ್ಲನೂ ಸಂದಕ್ಕೆ ದುಡ್ಡು ಕುಡಿಕೊಂಬಿಟ್ಟು ಆರಾಮಾಗಿ ಊರಿಗೆ ಹೋಗ್ಬಿಟ್ಟು ಅಲ್ಲೇನೇ ಸಾವುಕಾರ ಥರ ಬದುಕ್ಬೋದು ಈ ಬಾಳಿಯೋನಕ್ಕೆ. ಈಗಲೇ ಹೇಳಿದ್ದೀನಿ, ತಿಂಗಳ ಬಂದಿದ ತಕ್ಷಣ ನನ್ನ ಕೈಗೆ ಮಾಡಬಿಡ್ಬೇಕು. ಸರಿನೇ? ಆಯ್ತು ಹೇಳಿ. ಸರಿ ನಡೀರಿ ಮಂತಕ್ಕೆ. ನಾಳೆಯಿಂದ ಬೆಳಿಗ್ಗೆ 6 ಗಂಟೆಗೆ ನೀನು ಕ್ಯಾಮೆಗೆ ಹೋಗ್ಬೇಕು ನಾನು. ಸರಿ ಬಾರೆ. ನನ್ನ ತಂಗಿ ಬೇರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಆಸ್ಪತ್ರೆಗೆ ಹೋಗ್ಬೇಕು ಕಣಣ್ಣ. ಆಗ ನನ್ನ ಗಂಡನ ಜೊತೆ ಹೋಯ್ತೀನಿ, ಕೀ ಅಲ್ಲಿ ಮಡಗಿರ್ತೀನಿ, ಬಂದ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿ ಕೀ ಮಡಗಿರ್ತಾಳೆ. ಬಾ, ಹೋಗ್ಬಿಟ್ಟು ಮನೆಗೆ ನಾವು ಚೂರು ಅಡುಗೆ ಮಾಡ್ಕೊಂತೀನಿ ನಾನು. ನಡೀರಿ. ಏನು ಈ ಅಪ್ಪ ಒಳ್ಳೆ ದೊಡ್ಡ ಸಾಚಾನಂಗೆ ಮಾಡ್ತಾನಪ್ಪ ಇವನಂತೂ. ನನ್ನ ಕರ್ಮಕ್ಕೆ ಎಂತನೂ ಕಟ್ಕೊಬಿಟ್ಟೆ. ಆ ಸಾವುಕಾರನ ಕಟ್ಕೊಂಡಿದ್ರೆ ರಾಣಿ ಮಹಾರಾಣಿ ಥರ ಇರ್ತಾ ಇದ್ದೆ ನಾನಂತೂ. ಈ ನನ್ನ ಮಗನ ಕಟ್ಕೊಂಡು ಬೀದಿಗೆ ಬಂದಂಗಾಯ್ತು.